ಎಲ್ಲರಿಗೂ ನಮಸ್ಕಾರ. ನಾನು ಮಿಮಿಕ್ರಿ ಗೋಪಿ ಮಾತಾಡ್ತಾ ಇದ್ದೀನಿ. ಆತ್ಮೀಯರೇ, SSLC ಮತ್ತು PUC ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ ಬಂದಾಗ ಅದು ಏನಾದರೂ ಒಳ್ಳೆ ರಿಸಲ್ಟ್ ಇದ್ದರೆ ಖುಷಿ ಪಡೋದು, ಯಾರಾದರೂ ನಾನು ಕಡಿಮೆ ಬಂತು ಅಂತ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ತಂದೆ ತಾಯಿಗಳು ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ನಿಮ್ಮ ಭವಿಷ್ಯಕ್ಕೋಸ್ಕರ ಅವರು ದುಡಿತಾ ಇದ್ದಾರೆ. ಒಂದು ಕ್ಷಣ ನಿಮ್ಮ ತಂದೆ ತಾಯಿಗಳನ್ನ ನೀವು ಏನು ಮಾಡಿ ಜ್ಞಾಪಿಸ್ಕೊಳ್ಳಿ. ಒಂದು ಅವರ ಎತ್ತರಕ್ಕೆ ಬೆಳೆದಂಥ ಮಗಳಾಗಿರ್ಬೋದು, ನಿಮ್ಮಿಂದ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಇನ್ನೇನು ನಿರೀಕ್ಷೆ ಅಲ್ಲ, ನೀವು ಚೆನ್ನಾಗಿ ಓದ್ಕೊಳ್ರಿ, ಚೆನ್ನಾಗಿರಿ ಅಷ್ಟೇ. 1 or 2 ಸಬ್ಜೆಕ್ಟ್ ಫೇಲ್ ಆದರೆ ತಲೆ ಕೆಡಿಸ್ಕೊಂಬೇಡ್ರಿ, ಕಟ್ಟಿ ಪಾಸ್ ಮಾಡ್ಕೊಳ್ಳಿ, ಹೌದಲ್ವಾ? ಅದಕ್ಕೆ ಅದನ್ನು ನಮ್ಮ ದೊಡ್ಡಣ್ಣವ್ರ ಸ್ಟೈಲ್ ಹೇಳ್ತೀನಿ, ಅಯ್ಯೋ ಜಿಗ್ ಛಾಕ್ ಜಿಗಿ ಜಿಗಿ ಛಾಕ್, ಏನು ಇಲ್ಲ ಕಣಪ್ಪ. ನೀವು ಎಜುಕೇಷನ್ನಲ್ಲಿ ಬರೆದ ಮೇಲೆ ಜೀವನದಲ್ಲಿ ಎಜುಕೇಷನ್ ಅನ್ನೋದೊಂದು ಹಗ್ಗ, ಅದನ್ನೇ ನಿಮ್ಮ ಲೈಫ್ ಅಂತ ತಿಳ್ಕೊಬೇಡಿ. SSLC ಆಗಲಿ PUC ಆಗಲಿ, ಅದು ಪಾಸ್ ಆದರೆ ಒಳ್ಳೆಯದು. 1-2 ಸಬ್ಜೆಕ್ಟ್ ಹೋಯ್ತು ಅಂತ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೋಬೇಡಿ ಕಣಪ್ಪ, ಅದು ಮಹಾ ಪಾಪ. ದಯವಿಟ್ಟು ಚೆನ್ನಾಗಿ ಎಕ್ಸಾಮ್ ಮಾಡಿ, ಹೆಚ್ಚು ಕಡಿಮೆ ಆದರೆ ಬರ್ಕಂಡು ಪಾಸ್ ಮಾಡ್ಕೊಬೇಡಿ. ಏನಂತೀರಾ? ಜಿಗ್ ಛಾಕ್ ಜಿಗಿ ಜಿಗಿ ಛಾಕ್.